ಬೆಂಗಳೂರು ಅಭಿವೃದ್ಧಿಗೆ ಬಿಡುಗಡೆಯಾಗಿರುವ ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ಆಗಿದೆ ಎನ್ನುವಂತಹ ಆರೋಪ ಕೇಳಿಬಂದಿದೆ. ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಿಗೆ ಹೆಚ್ಚಿನ ಅನುದಾನ ಕೊಡಲಾಗಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಗಂಭೀರ ಆರೋಪ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಕ್ಷೇತ್ರವಾರು ಅನುದಾನ ಹಂಚಿಕೆಯ ವಿವರವನ್ನ ಕೂಡ ಅಶೋಕ್ ತರಿಸಿಕೊಂಡಿದ್ದಾರೆ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಮತ್ತೆ ಶುರುವಾದ ಅನುದಾನದ ಫೈಟ್. ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಿಗೆ ಹೆಚ್ಚು ಗ್ರಾಂಟ್ ಎಂದು ಆರೋಪ. ಬೆಂಗಳೂರು ನಗರ ಅಭಿವೃದ್ಧಿಗೆ ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ Hotel Management with AI. Join IIHM, International Institute of Hotel Management. 2,000 ಕೋಟಿ ಪ್ಯಾಕೇಜ್ ಘೋಷಿಸಿತ್ತು. ಆದರೆ ಇದೇ ಪ್ಯಾಕೇಜ್ ಈಗ ವಿಪಕ್ಷ ಬಿಜೆಪಿ ಕಣ್ಣು ಕೆಂಪಗಾಗಿಸಿದೆ. ತೆರಿಗೆ ಹಣವನ್ನ ಪಕ್ಷದ ಆಧಾರದಲ್ಲಿ ಹಂಚಿಕೆ ಮಾಡಲಾಗ್ತಾ ಇದೆ. ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಿಗೆ ಹೆಚ್ಚಿನ ಅನುದಾನ ಸಿಕ್ಕಿದೆ ಅಂತ ವಾಗ್ದಾಳಿ ನಡೆಸಿದೆ. ವಿಪಕ್ಷ ನಾಯಕ ಆರ್ ಅಶೋಕ್, ನೀವು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದೀರಾ ಅಥವಾ ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳ ಮುಖ್ಯಮಂತ್ರಿ ಆಗಿದ್ದೀರಾ ಅಂತ ಪ್ರಶ್ನಿಸಿದ್ದಾರೆ. ಶಾಂತಿನಗರಕ್ಕೆ 100 ಕೋಟಿ, ಶಿವಾಜಿನಗರಕ್ಕೆ 100 ಕೋಟಿ, ಚಾಮರಾಜಪೇಟೆಗೆ 100 ಕೋಟಿ, ಗೋವಿಂದರಾಜನಗರಕ್ಕೆ 100 ಕೋಟಿ, ವಿಜಯನಗರಕ್ಕೆ 100 ಕೋಟಿ, ಬ್ಯಾಟರಾಯನಪುರಕ್ಕೆ 100 ಕೋಟಿ, ಸರ್ವಜ್ಞ ನಗರಕ್ಕೆ 100 ಕೋಟಿ, ಪುಲಿಕೇಶಿ ನಗರಕ್ಕೆ 100 ಕೋಟಿ, ಬಿಟಿಎಂ ಲೇಔಟ್ಗೆ 100 ಕೋಟಿ, ಹೆಬ್ಬಾಳಕ್ಕೆ 100 ಕೋಟಿ, ಪದ್ಮನಾಭನಗರಕ್ಕೆ 80 ಕೋಟಿ, ಯಶವಂತಪುರಕ್ಕೆ 75 ಕೋಟಿ ಕೊಟ್ಟಿದ್ದಾರೆ. ಇಷ್ಟು ಕ್ಷೇತ್ರಗಳಿಗೆ 100 ರಿಂದ 75 ಕೋಟಿವರೆಗೆ ಅನುದಾನ ಬಿಡುಗಡೆಯಾಗಿದ್ರೆ, ಉಳಿದ ವಿಧಾನಸಭಾ ಕ್ಷೇತ್ರಗಳಿಗೆ 27 ಕೋಟಿಯಿಂದ 60 ಕೋಟಿವರೆಗೆ ಅನುದಾನ ರಿಲೀಸ್ ಆಗಿದೆ. ಆರ್ ಅಶೋಕ್ ಆರೋಪದ ಪ್ರಕಾರ ಅತ್ಯಧಿಕ ಅನುದಾನ ಪಡೆದ 4 ವಿಧಾನಸಭಾ ಕ್ಷೇತ್ರಗಳು ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳೇ ಆಗಿವೆ. ಎಲ್ಲೆಲ್ಲಿ ಕಾಂಗ್ರೆಸ್ MLAಗಳಿದ್ದಾರೆ, ಸಣ್ಣದು, ಇವಾಗ ಶಿವಾಜಿನಗರ, ಗಾಂಧಿನಗರ, ಇವೆಲ್ಲ ಸಣ್ಣ ಕಾನ್ಸ್ಟಿಟ್ಯೂನ್ಸಿ, ಅಲ್ಲೆಲ್ಲ 100 ಕೋಟಿ. ಜಾಸ್ತಿ ಇರೋದು ಬಿಜೆಪಿ ಕಾನ್ಸ್ಟಿಟ್ಯೂನ್ಸಿ ಬೆಂಗಳೂರಲ್ಲಿ, ಅಲ್ಲೆಲ್ಲ 40 ಕೋಟಿ ಹಣವನ್ನು ಕೊಟ್ಟಿದ್ದಾರೆ. ಇದು ತಾರತಮ್ಯ ಅಲ್ವೇನು? ಆರ್ ಅಶೋಕ್ ಮಾತ್ರವಲ್ಲ, ಬಿಜೆಪಿ ಶಾಸಕರೆಲ್ಲ ರಾಜ್ಯ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಶಾಸಕರು ಇರೋ ಕಡೆ ಏನಾರ ರೋಡ್ ಮೇಲೆ ರೋಡ್ ಹಾಕೋಬೇಕಷ್ಟೇ. ಆ ರೀತಿ ಜಾಗ ಇಲ್ಲ ಅಂದ್ರೂ ಅವರವರ ಕಾಂಗ್ರೆಸ್ ಶಾಸಕರ ಕ್ಷೇತ್ರಕ್ಕೆ ಅನುದಾನ ಕೊಡುವಂಥದ್ದಾಗ್ತಿದೆ. ಈ ತಾರತಮ್ಯ ನಿಲ್ಲಬೇಕು. ಬೆಂಗಳೂರಿನಲ್ಲೂ ನಾವು ಹೈಯೆಸ್ಟ್ ಟ್ಯಾಕ್ಸ್ ನಾವು ಪೇ ಮಾಡ್ತಾ ಇದ್ದೀವಿ. ಜಯನಗರದಲ್ಲಿ ಸುಮಾರು GST ಅದು ಇದು ಎಲ್ಲ ಮನೆ ಟ್ಯಾಕ್ಸು ಸೇರಿಸಿ ಅದು ಸುಮಾರು ಒಂದು 400-500 ಕೋಟಿ ರೂಪಾಯಿ ನಾವು ವರ್ಷಕ್ಕೆ ನಾವು ಕೊಡ್ಬೇಕಾದ್ರೆ, ನೀವು 40 ಕೋಟಿ ರೂಪಾಯಿ ನಾವು ಅನುದಾನ ಕೊಟ್ಟರೆ ಎಲ್ಲಿ ಫುಟ್ಪಾತಿಗೆ ಸಾಲುತ್ತೆ? ಪಾರ್ಕ್ಗಳ ಡೆವಲಪ್ಮೆಂಟ್ ಏನು ಮಾಡೋದು? ಆಟದ ಮೈದಾನ ಡೆವಲಪ್ಮೆಂಟ್ ಏನು ಮಾಡೋದು? ಎಲ್ಲ ಕ್ಷೇತ್ರವನ್ನು, ಇಡೀ ಬೆಂಗಳೂರಿನ 27 ವಿಧಾನಸಭಾ ಕ್ಷೇತ್ರದನ್ನು ಸಮವಾಗಿ ನೋಡಿ ಎಲ್ಲರಿಗೂ ಅನುದಾನವನ್ನು ಕೊಡಿ. ಇಡೀ ಬೆಂಗಳೂರು ನೀವೇ ಮುಖ್ಯಮಂತ್ರಿ, 27 ವಿಧಾನಸಭಾ ಕ್ಷೇತ್ರಕ್ಕೂ ತಾವೇ ಮುಖ್ಯಮಂತ್ರಿಗಳು. ದಯವಿಟ್ಟು ತಾರತಮ್ಯ ಮಾಡಬೇಡಿ. ಬಿಜೆಪಿ ನಾಯಕರ ಆರೋಪಕ್ಕೆ ಕಾಂಗ್ರೆಸ್ ಶಾಸಕರು ಕೌಂಟರ್ ಕೊಟ್ಟಿದ್ದಾರೆ. 4 ವರ್ಷ ಬಿಜೆಪಿ ಅಧಿಕಾರದಲ್ಲಿ ಇದ್ದಾಗ ಏನ್ ಮಾಡಿದ್ದಾರೆ ಗೊತ್ತಾ? ನಿಮ್ಮ ಬಳಿ ಡೇಟಾ ಇಲ್ಲ ಅಂದ್ರೆ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಿಂದೆ 4 ವರ್ಷ ಇವ್ರ ಸರ್ಕಾರ ಇದ್ದಾಗ ಬಿಜೆಪಿ ಶಾಸಕರಿಗೆ ಎಷ್ಟೆಷ್ಟು ಕೊಟ್ಟರು, ಕಾಂಗ್ರೆಸ್ ಶಾಸಕರಿಗೆ ಎಷ್ಟೆಷ್ಟು ಕೊಟ್ಟಿದ್ರು, ನ್ಯಾಯ ಮಾಡಿದ್ರ ಅನ್ಯಾಯ ಮಾಡಿದ್ರ, ಅದಕ್ಕೆ ತುಲನೆ ಮಾಡಿದರೆ ನಾವೇನು ಮಾಡಿದ್ದೇವೆ ಅನ್ನೋದನ್ನು ನೀವೇ ಕಂಪೇರ್ ಮಾಡಬೇಕು. ನಿಮ್ಮ ಹತ್ರ ಡೇಟಾ ಇಲ್ಲ ಅಂದರೆ ನಾನು ಕೊಡ್ತೇನೆ. ಹೀಗೆ ನಾಯಕರ ಮಧ್ಯೆ ಆರೋಪ ಪ್ರತ್ಯಾರೋಪ ನಡೀತಾ ಇದೆ. ಅಭಿವೃದ್ಧಿ ಅನುದಾನ ಹಂಚಿಕೆ ವಿಚಾರ ರಾಜಕೀಯ ತೀವ್ರತೆಯನ್ನ ಪಡೆದುಕೊಂಡಿದೆ. ಈಗಾಗಲೇ ಆರ್ ಅಶೋಕ್ ತಮ್ಮ ಶಾಸಕರಿಗೆ ನೀಡಿರುವ ಅನುದಾನದ ವಿವರವನ್ನ ತರಿಸಿಕೊಂಡಿದ್ದಾರೆ. ಬಿಜೆಪಿ ಗೆದ್ದಿರುವ ಬೆಂಗಳೂರಿನ 16 ಕ್ಷೇತ್ರಗಳಿಗೆ ಕಳೆದ ಬಾರಿ ಮತ್ತು ಈ ಬಾರಿ ಬಿಡುಗಡೆಯಾದ ಅನುದಾನದ ಮಾಹಿತಿ ಸಂಗ್ರಹಿಸಿದ್ದಾರೆ. ಎರಡರನ್ನು ಸಿಎಂ ಡಿಕೆ ಶಿವಕುಮಾರ್ ಗಮನಕ್ಕೆ ತರುವ ಬಗ್ಗೆ ಚರ್ಚೆ ನಡೆದಿದ್ದು, ಶೀಘ್ರವೇ ಆರ್ ಅಶೋಕ್ ನೇತೃತ್ವದ ನಿಯೋಗ ಸಿಎಂ ಭೇಟಿ ಮಾಡಿ ಮನವರಿಕೆ ಮಾಡೋದಕ್ಕೆ ನಿರ್ಧರಿಸಿದ್ದಾರೆ. ಸಿಎಂ ಬಳಿ ಹೆಚ್ಚುವರಿ ಅನುದಾನಕ್ಕೆ ಬೆಂಗಳೂರಿನ ಬಿಜೆಪಿ ಶಾಸಕರು ತೀರ್ಮಾನಿಸಿದ್ದಾರೆ. ಅನಿಲ್ ಕಲ್ಕೆರೆ, TV9 ಬೆಂಗಳೂರು.